ಓ ಮೈ ಗಾಡ್! ಏನು ಗುರು ಸಿ.ಎಸ್.ಕೆ ಆರ್ಭಟ. ಸಿ.ಎಸ್.ಕೆ ಏನು ಒಂದು ಹೋದ ಸಲ ಕೂಡ ಕಪ್ ಗೆದ್ದಿದ್ರು. ಈ ಸಲ ಕೂಡ ಅದೇ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಆರ್-ಸಿ-ಬಿ ಮೇಲೆ ಕೂಡ ಗೆದ್ದರು. ಈಗ ಆ್ಯಕ್ಚುಲಿ ಸಿ.ಎಸ್.ಕೆಯ ಗೆಲುವಿಗೆ ಎರಡೂ ಮ್ಯಾಚಲ್ಲಿ ಕಾರಣ ಯಾರು ಅಂತಂದರೆ ರಚಿನ್ ರವೀಂದ್ರ ಗುರು. ರಚಿನ್ ರವೀಂದ್ರ ಅವರು ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಆರ್-ಸಿ-ಬಿ ಮ್ಯಾಚ್ನಲ್ಲೂ ಕೂಡ ಕೇವಲ 15 ಬಾಲ್ಗಳಲ್ಲಿ 37 ರನ್ಗಳನ್ನು ಬಾರಿಸಿದ್ರು, 246ರ ಸರಾಸರಿಯಲ್ಲಿ. ಅದೇ ರೀತಿ ನಿನ್ನೆ ಪಂದ್ಯದಲ್ಲೂ ಕೂಡ ರಚಿನ್ ರವೀಂದ್ರ ಅವರು ಏನಿದ್ದಾರೆ ಜಿ-ಟಿ ತಂಡಕ್ಕೆ ಬೆವರಿಳಿಸಿದ್ರು ಅಂತಲೇ ಹೇಳ್ಬೋದು. ಕೇವಲ 20 ಬಾಲ್ಗಳಲ್ಲಿ 46 ರನ್ಗಳನ್ನು ಬಾರಿಸಿದ್ರು, ಅದು 230ರ ಸರಾಸರಿಯಲ್ಲಿ. ಎರಡೂ ಮ್ಯಾಚ್ಗಳಲ್ಲಿ ಬರೋಬ್ಬರಿ 230ಕ್ಕೂ ಹೆಚ್ಚಿನ ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ. ಅದು ಕಳೆದ ಮ್ಯಾಚ್ನಲ್ಲಂತೂ 3 ಸಿಕ್ಸರ್ 6 ಫೋರ್ಗಳನ್ನು ಬಾರಿಸಿದ್ದಾರೆ. ಆರ್-ಸಿ-ಬಿ ಮೇಲೂ ಕೂಡ 3 ಸಿಕ್ಸರ್ 3 ಫೋರನ್ನು ಹೊಡೆದಿದ್ರು. ಇದ್ದ ಸ್ವಲ್ಪ ಹೊತ್ತಲ್ಲೇ ಒಂದು ದೊಡ್ಡ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದರು ರಚಿನ್ ರವೀಂದ್ರ ಅವರು ಅಂತ ಹೇಳ್ಬೋದು. ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಆರ್-ಸಿ-ಬಿ ರಚಿನ್ ರವೀಂದ್ರ ಅವರನ್ನು ತುಂಬ ಈಸಿಯಾಗಿ ಬಿಟ್ಟುಬಿಡ್ಬೋದಾಗಿತ್ತು. ಅವರ ಪ್ರೈಸ್ ಕೇವಲ 1,80,00,000ಕ್ಕೆ ಸಿ.ಎಸ್.ಕೆ ಅವರು ಅವರನ್ನು ತಗೊಂಡ್ರು. ಸೊ ಇದು ತುಂಬಾ ಕಮ್ಮಿ ಬೆಲೆ ಇತ್ತು. ಹಾಗಾಗಿ ಈಸಿಯಾಗಿ ರಚಿನ್ ರವೀಂದ್ರ ಅವರನ್ನು ಪಿಕ್ ಮಾಡ್ಬೋದಾಗಿತ್ತು. ಬೆಂಗಳೂರಿನ ಪ್ಲೇಯರ್ ಕೂಡ ಅವರು. ಮೂಲತಃ ಬೆಂಗಳೂರಿನವರೇ ಆದಂಥ ರಚಿನ್ ರವೀಂದ್ರ ಅವರನ್ನು ಎಲ್ಲೋ ಒಂದು ಕಡೆ ಕರ್ನಾಟಕದ ಪ್ಲೇಯರ್ಗಳನ್ನು ಮತ್ತು ಕರ್ನಾಟಕದ ಮೂಲದ ಪ್ಲೇಯರ್ಗಳನ್ನು ನಮ್ಮ ಆರ್-ಸಿ-ಬಿ ಗಣನೆಗೆ ತಗೊಳ್ತಾ ಇಲ್ಲ ಅಂತ ಒಂದು ಕೊರಗು ಇದ್ದೇ ಇದೆ. ಫಸ್ಟ್ ಸೀಸನ್ನಲ್ಲಿ ರಾಹುಲ್ ದ್ರಾವಿಡ್ ಅವರು ಮತ್ತು ಅನಿಲ್ ಕುಂಬ್ಳೆ ಅವರು ಇದ್ದಿದ್ದನ್ನು ಬಿಟ್ಟರೆ ಆನಂತರ ಕರ್ನಾಟಕದ ಸಾಕಷ್ಟು ಪ್ಲೇಯರ್ಗಳು ಆರ್-ಸಿ-ಬಿನಲ್ಲಿ ಆಡಿಲ್ಲ. ಬಟ್ ವಿರಾಟ್ ಕೊಹ್ಲಿ ಅವರು ಇರೋದರಿಂದ ಆ ಒಂದು ಕ್ರೇಜ್ ಹಾಗೆ ಮುಂದುವರಿತಾ ಇದೆ. ಅದೇ ರೀತಿ ನಾವು ಚೆನ್ನೈನಲ್ಲಿ ನೋಡಿದ್ರೆ ಅವರು ಈಗಾಗಲೇ 5 ಟ್ರೋಫಿಗಳನ್ನು ಗೆದ್ದಿದ್ದಾರೆ. ಅಲ್ಲಿ ಧೋನಿ ಅವರ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅಂತಂದರೆ, ಧೋನಿ ಅವರು ಆ್ಯಕ್ಚುಲಿ ಕಳೆದ ಪಂದ್ಯದಲ್ಲಿ ಜಿ-ಟಿ ವಿರುದ್ಧ ಬ್ಯಾಟಿಂಗ್ಗೆ ಬರಲಿಲ್ಲ. ಅಂದರೆ ಕಡೆ ಒಂದು 16ನೇ ಓವರ್ನಲ್ಲಿ ಧೋನಿ ಅವರು ಪ್ಯಾಡ್ ಹಾಕ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಧೋನಿ ಅವರ ಒಂದು ವಿಡಿಯೋ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ಇಡೀ ಒಂದು ಕ್ರೀಡಾಂಗಣ ಎದ್ದು ಕುಣಿಯುತ್ತೆ. ಸೊ ನಿಜಕ್ಕೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ ರೀತಿ ಒಂದು ಧೋನಿ ಹವಾ ಚೆನ್ನೈನಲ್ಲಿ ಸೃಷ್ಟಿಯಾಗಿದೆ. ಜಾರ್ಖಂಡ್ನಿಂದ ಬಂದಂಥ ಧೋನಿ ಅವರು ತಮಿಳುನಾಡಿನ ತಮಿಳಿಗರೇ ಆಗಿ ಹೋಗಿದ್ದಾರೆ. ಸೊ ನೀವು ತಮಿಳು ಕಮೆಂಟ್ರಿಯನ್ನು ನೋಡಿದ್ರೆ ಅಲ್ಲಿ ಧೋನಿ ಬಗ್ಗೆ ಒಂದು ಹಿಸ್ಟ್ರಿನೇ ಬರ್ತಾ ಇರುತ್ತೆ. ಧೋನಿ ಅವರ ಬಗ್ಗೆ ಸಾಕಷ್ಟು ವಿಷಯಗಳು, ಅಂದರೆ ಕಾಮೆಂಟೇಟರ್ಸ್ ಕೂಡ ಹೇಳ್ತಾ ಇರ್ತಾರೆ, ನಾವು ಮ್ಯಾಚ್ ಗೆಲ್ಲದೆ ಇದ್ರೂ ಪರವಾಗಿಲ್ಲ, ಧೋನಿ ಅವರ 2 ಸಿಕ್ಸ್ ನೋಡಿದ್ರೆ ಸಾಕು ಅಂತ. ಆ ರೀತಿ ಇದೆ ಅಲ್ಲಿ ಕ್ರೇಜು. ಸೊ ಎರಡೂ ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಚೆನ್ನೈಯವರು. ಸೊ ಅಲ್ಲಿನ ಅಭಿಮಾನಿಗಳಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ಆರ್-ಸಿ-ಬಿ ಫ್ರಾಂಚೈಸಿ ಕೂಡ ಆರ್-ಸಿ-ಬಿ ಅಭಿಮಾನಿಗಳಿಗೆ ಏನು ಬೇಕೋ ಅದು ಕೊಡುತ್ತೆ. ಆದರೆ ಗೆಲುವನ್ನು ಕೊಡುವಲ್ಲಿ ಒಂದು ಉತ್ತಮವಾದಂಥ ತಂಡವನ್ನು ಕಟ್ಟಿಕೊಡುವಲ್ಲಿ ವಿಫಲವಾಗಿದೆ ಆರ್-ಸಿ-ಬಿ ಅಂತಲೇ ಹೇಳ್ಬೋದು. ಆರ್-ಸಿ-ಬಿ ಅಭಿಮಾನಿಗಳ ಒಂದು ಏನು ಇದಿದೆ ಅದನ್ನು ದುಡ್ಡಾಗಿ ಕನ್ವರ್ಟ್ ಮಾಡ್ಕೊತಾ ಇದೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಲಾಭದಾಯಕ ಫ್ರಾಂಚೈಸಿ ಅಂದರೆ ಫುಟ್ಬಾಲ್ನ ಮಟ್ಟಕ್ಕೆ ಬೆಳೆದಿರೋವಂಥ ಒಂದು ಫ್ರಾಂಚೈಸಿ ಅಂದರೆ ಅದು ಆರ್-ಸಿ-ಬಿ ಮಾತ್ರ. ಗೆಲ್ಲದೇ ಇದ್ದರೂ ಕೂಡ ಆರ್-ಸಿ-ಬಿ ಫ್ರಾಂಚೈಸಿ ಅತ್ಯಧಿಕ ಲಾಭದಲ್ಲಿದೆ. ಕೋಟಿ ಕೋಟಿ ಹಣ ಮಾಡ್ತಾ ಇದೆ. ಆದರೆ ಒಂದು ಉತ್ತಮವಾದ ತಂಡವನ್ನು ಕಟ್ಟುವಲ್ಲಿ ವಿಫಲವಾಗಿದೆ. ಆರ್-ಸಿ-ಬಿಯ ಸೆಲೆಕ್ಟರ್ಸ್ಗಳು ಬಹುಶಃ ಧೋನಿ ಮತ್ತು ಸಿ.ಎಸ್.ಕೆ ಮ್ಯಾನೇಜ್ಮೆಂಟಿಂದ ಬಹಳಷ್ಟು ಕಲಿಬೇಕಾಗಿದೆ ಅಂತಲೇ ಅಂದ್ಕೊಳ್ತೀನಿ. ನೋಡೋಣ. ಆದರೆ ಡಿ.ಕೆ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಒಂದು ಪಂದ್ಯವನ್ನು ಗೆದ್ದಿದ್ದೀವಿ. ಸೊ ಈ ಸಲ ಕಪ್ ನಮ್ಮದೇ ಅಂತ ಹೋಪ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಪ್ರತಿ ಸಲ ನಾವು ಇದೇ ಮಾತನ್ನು ಹೇಳ್ತಾ ಇದ್ದೀವಿ. ಆದರೆ ಕೊನೆ ಮೂಮೆಂಟ್ನಲ್ಲಿ ಎಲ್ಲೋ ಒಂದು ಕಡೆ ಆರ್-ಸಿ-ಬಿ ನಮ್ಮ ಒಂದು ಆಸೆಗೆ ತಣ್ಣೀರು ಎರಚ್ತಾನೆ ಬರ್ತಾ ಇದೆ. ಈ ಸಲ ಏನಾಗುತ್ತೆ ಅಂತ ನೋಡೋಣ. ರಚಿನ್ ರವೀಂದ್ರ ಅವರಂತೂ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಆ ಕಡೆ ಋತುರಾಜ್ ಗಾಯಕ್ವಾಡ್ ಅವರು ಬಹಳಷ್ಟು ಅಪೇಕ್ಷೆಗಳಿತ್ತು ಋತುರಾಜ್ ಗಾಯಕ್ವಾಡ್ ಅವರ ಮೇಲೆ. ಯಾಕೆಂದರೆ ಮಹೇಂದ್ರ ಸಿಂಗ್ ಧೋನಿ ಅವರಿಂದ ಕ್ಯಾಪ್ಟನ್ಸಿಯನ್ನು ತಗೊಂಡು ನಿಭಾಯಿಸೋದಿದೆಯಲ್ಲ, ಅಷ್ಟು ಈಸಿ ಆದಂಥ ಒಂದು ವಿಷಯ ಇರಲಿಲ್ಲ. ಆದರೆ ಋತುರಾಜ್ ಗಾಯಕ್ವಾಡು ಕಂಟಿನ್ಯೂಸ್ ಆಗಿ 2 ಗೆಲುವನ್ನು ತಂದು ಕೊಟ್ಟಿದ್ದಾರೆ ಚೆನ್ನೈಗೆ. ಆದರೆ ನೋಡಬೇಕು, 2 ಪಂದ್ಯಗಳು ಅವರಿಗೆ ಹೋಮ್ ಗ್ರೌಂಡ್ನಲ್ಲಿ ಇತ್ತು. ಇನ್ಮೇಲೆ ಅವರು ಹೊರಗಡೆ ಹೋಗಿ ಪಂದ್ಯಗಳನ್ನು ಆಡಬೇಕಾಗತ್ತೆ. ನೆಕ್ಸ್ಟ್ ಮ್ಯಾಚಲ್ಲಿ ರಿಯಲ್
ರಿಯಲ್ ಚಾಲೆಂಜ್ ಎದುರಾಗತ್ತೆ ಋತುರಾಜ್ ಗಾಯಕ್ವಾಡ್ ಅವರಿಗೆ. ಅದನ್ನು ಅವರು ಯಾವ ರೀತಿ ಫೇಸ್ ಮಾಡ್ತಾರೆ ಅಂತ ನೋಡಬೇಕು. ಮತ್ತೊಂದು ಕಡೆ ಶಿವಮ್ ದುಬೆ ಅವರು ಭಾರತಕ್ಕೆ ಸಿಕ್ಕ ಒಂದು ಅದ್ಭುತ ಯುವ ಟ್ಯಾಲೆಂಟ್ ಅಂದರೆ ತಪ್ಪಾಗೋದಿಲ್ಲ. ಸೊ ಶಿವಮ್ ದುಬೆ ಅವರು ಕೂಡ 50 ರನ್ಗಳನ್ನು ಬಾರಿಸಿದ್ರು. ಅವರು ಕೂಡ 23 ಬಾಲ್ಗಳಲ್ಲಿ 5 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಶಿವಮ್ ದುಬೆ ಅವರು. ಅವರು ಕೂಡ 221ರ ಸರಾಸರಿಯಲ್ಲಿ ರನ್ ಮಾಡಿದ್ರು. ಅದಕ್ಕೋಸ್ಕರನೇ ಚೆನ್ನೈ 200ರ ಗಡಿ ದಾಟ್ತು ಅಂತ ಹೇಳ್ಬೋದು. ಚೆನ್ನೈ ತಂಡ 206 ರನ್ಗಳನ್ನು ಬಾರಿಸಿದೆ. ಬಹುಶಃ ನನಗೆ ಗೊತ್ತಿರೋ ಮಟ್ಟಿಗೆ ಅತಿ ಹೆಚ್ಚು ಬಾರಿ 200 ರನ್ಗಳನ್ನು ಗಳಿಸಿರೋ ತಂಡ ಚೆನ್ನೈ ತಂಡ. ಬಹಳಷ್ಟು ಬಾರಿ 200 ರನ್ಗಳನ್ನು ಗಳಿಸ್ತಾರೆ. ಅದು ಸರ್ವೇ ಸಾಧಾರಣ ಆಗಿಬಿಟ್ಟಿದೆ ಚೆನ್ನೈ ತಂಡಕ್ಕೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಕಡೆ ಜಿ ಟಿ ಬ್ಯಾಟಿಂಗ್ ಏನಿದೆ, ನಿಜಕ್ಕೂ ತುಂಬ ಅಂದರೆ ನಾವು ಹಳೆಯ ಜಿ ಟಿ ತಂಡವನ್ನು ಅಲ್ಲಿ ನೋಡಲಿಲ್ಲ. ಸೊ ಸ್ವಲ್ಪ ಅಂದರೆ ಜಿ ಟಿ ಮುಂಬೈ ಮೇಲೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು. ಅಲ್ಲೂ ಕೂಡ ರೋಹಿತ್ ಶರ್ಮಾ ಅವರು ಕ್ರೀಸಲ್ಲಿ ಇರೋವರೆಗೂ ಜಿ ಟಿ ತಂಡದ ಏನು ಗೆಲುವು ಸ್ವಲ್ಪ ದೂರನೇ ಇತ್ತು. ಗೆಲುವು ಮುಂಬೈ ಕಡೆಯಲ್ಲೇ ಇತ್ತು. ಯಾವಾಗ ರೋಹಿತ್ ಶರ್ಮಾ ಅವರು ಹೋದ್ರು ಆ ನಂತರ ಆ್ಯಕ್ಚುಲಿ ಜಿ ಟಿ